ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸನ್ನಿಧಿಗೆ ಕೊಟ್ಟ ಔಷಧಿಯ ಪ್ರಭಾವದಿಂದ ಅವಳು ಮತ್ತೆ ನಿದ್ದೆಯ ಮೋಡಿಯಲ್ಲಿದ್ದಳು. ಮಲಗಿ ನಿದ್ರಿಸುತ್ತಿದ್ದ ತನ್ನ ಮನದನ್ನೆಯನ್ನೇ ನೋಡುತ್ತಾ ಕುಳಿತಿದ್ದ ವೇದಾಂತ್ ಅವನಿಗಿನ್ನು ಅವಳು ಹಾಲುಗಲ್ಲದ ತನ್ನ ಮುದ್ದು ಮಗಳಂತೆಯೇ ಅಷ್ಟೇ ಮುಗ್ಧ ಎಳಸು ಮನಸ್ಸಿನ ಹುಡುಗಿಯಂತೆ ಕಾಣುತ್ತಿದ್ದಳು. ಅವಳನ್ನು ನೋಡುತ್ತಿದ್ದಂತೆಯೇ ಅವನಿಗೆ ಪ್ರೀತಿ ಉಕ್ಕಿ ಹರಿದು ಮೃದುವಾಗಿ ಅವಳ ಕೆನ್ನೆಯ ಮೇಲೆ ತುಟಿಯೂರಿದ ವೇದಾಂತ್. ಇತ್ತ ಓಟಿಯ ಹೊರಗೆ ಕುಳಿತಿದ್ದ ಕುಸುಮ ಅವರು ತಮ್ಮ ಕೈಯಲ್ಲಿ ಮಗು ಇರುವಷ್ಟು ಹೊತ್ತು ಅವರಿಗೆ ಬೇರೆ ಪ್ರಪಂಚದ ಅರಿವೇ ಇರಲಿಲ್ಲ. ಈಗ ನರ್ಸ್ ಮಕ್ಕಳನ್ನು ಕರೆದುಕೊಂಡು ಹೋದ ಬಳಿಕ ಅವರು ತಮ್ಮ ಆತ್ಮೀಯರು ಬಂಧು ಮಿತ್ರರಿಗೆ ಕಾಲ್ ಮಾಡಿ ತಾವು ಅಜ್ಜಿಯಾಗಿರುವ ಶುಭ ಸಮಾಚಾರವನ್ನು ಅತ್ಯಂತ ಖುಷಿಯಿಂದಲೇ ತಿಳಿಸುತ್ತಿದ್ದರು. ಆಗ ವೇದಾಂತ್ ಓಟಿಯಿಂದ ಹೊರಗೆ ಬರುತ್ತಿದ್ದ. ಅವನತ್ತ ಧಾವಿಸಿ ಬಂದ ಕುಸುಮ ಅವರು, ವೇದ್, ಸಾನು ಹೇಗಿದ್ದಾಳೆ? ಅವಳಿಗೆ ಪ್ರಜ್ಞೆ ಬಂತ ಎಂದು ಸೊಸೆಯನ್ನು ವಿಚಾರಿಸಿಕೊಂಡರು. ಅಮ್ಮ, ನಿಂಗೆ ಮೊಮ್ಮಕ್ಕಳು ಬಂದ ಖುಷಿಯಲ್ಲಿ ಅವಳನ್ನು ಮರೆತೆ ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ನಿಂಗೀಗ ಮೊಮ್ಮಕ್ಕಳು ಸಾಕು, ನಮ್ಮಿಬ್ಬರ ನೆನಪೇ ಇಲ್ಲ, ತಾಯಿಯನ್ನು ರೇಗಿಸಿದ ವೇದಾಂತ್. ಅದು ಹಾಗಲ್ಲ ಕಣೋ, ಮಕ್ಕಳು ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳು. ಅಮ್ಮ, ನಿಂಗೆ ಮೊಮ್ಮಗದ ಕಂಡ್ರೆ ಜಾಸ್ತಿ ಇಷ್ಟ ಅಂತ ನನಗೆ ಯಾವಾಗಲೂ ಗೊತ್ತಾಯಿತು. ಹಾಂ, ನೀನೇನು ಕೇಳಿದೆ? ಸಾನು ಬಗ್ಗೆ ಅಲ್ವಾ? ಚೆನ್ನಾಗಿದ್ದಾಳಮ್ಮ, ಈಗ ತಾನೇ ಪ್ರಜ್ಞೆ ಬಂತು, ನಾನು ಮಾತಾಡಿಸ್ಕೊಂಡು ಬಂದೆ, ಆದರೆ ಮಂಪರಿನ್ನೂ ಇಳಿದಿಲ್ಲ. ವೇದಾಂತ್ ಹೇಳಿದ. ಅದು ವೇದ್, ನಾನು ಆವಾಗಿಂದ ಕೇಳಬೇಕು ಅಂದ್ಕೊಂಡಿದ್ದೆ. ಸಾನುನ ಓಟಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ನಿನ್ನನ್ನು ಇಲ್ಲಿ ಕಾಣಿಸ್ಲೇ ಇಲ್ಲ. ಎಲ್ಲೂ ರಕ್ತ ಹೊಂದಿಸೋಕೆ ಆಗಲಿಲ್ಲ ಅಂತ ನೀನು ತುಂಬ ಟೆನ್ಷನ್ ಮಾಡಿಕೊಂಡು ಇದೆಯಲ್ಲ. ಬ್ಲಡ್ ತರೋಕೆ ಹೋದೆ ಏನೋ ಅಂದ್ಕೊಂಡೆ. ನಾನು ಅದೆಷ್ಟು ಸಲ ಕಾಲ್ ಮಾಡಿದೆ, ನೀನು ರಿಸೀವ್ ಮಾಡಿರಲಿಲ್ಲ. ಯಾಕೆ, ಏನಾಗಿತ್ತು ನಿಂಗೆ? ಅಮ್ಮ, ನಾನು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನನ್ನ ಬ್ಲಡ್ನೇ ಅವಳಿಗೆ ಕೊಡ್ತೀನಿ ಅಂತ. ರಕ್ತ ಕೊಡ್ತಾ ಇದ್ದಲ್ಲ, ಹಾಗೆ ನಿನ್ನ ಕಾಲ್ ರಿಸೀವ್ ಮಾಡೋಕೆ ಆಗಲಿಲ್ಲ. ಅಮ್ಮ, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಸಾನು ನನಗೆ ಮತ್ತೆ ಮರಳಿ ಸಿಕ್ಕಿದ್ದಾಳೆ ಎಂದು ಹೇಳುವಾಗ ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಪ್ರಜ್ವಲಿಸುತ್ತಿದ್ದವು. ಸ್ಟ್ರೆಚರ್ನಲ್ಲಿ ಸನ್ನಿಧಿಯನ್ನು ತಂದು ವಾರ್ಡಿಗೆ ಹಾಕಿದಾಗ ಅವಳು ಹೊರಳಾಡುತ್ತಿದ್ದಳು. ಡ್ರಿಪ್ ಹಾಕಿದ್ದರಿಂದ ಕೈ ಆಡದಿರಲೆಂದು ಲೀನಾ ಬಿಗಿಯಾಗಿ ಹಿಡಿದಿದ್ದಳು. ವೇದಾಂತ್, ನೀನು ಹೇಳಿದ್ದು ಸತ್ಯ. ನನ್ನ ಸಾಲಗಳನ್ನು ತೀರಿಸೋಕೆ ನಾನು ಮತ್ತೆ ನಿನ್ನ ಹತ್ತಿರ ಓಡೋಡಿ ಬಂದಿದ್ದೀನಿ. ಅವಳು ಕಣ್ಣು ಮುಚ್ಚಿ ಮಲಗಿಕೊಂಡೇ ಬಡಬಡಿಸುತ್ತಿದ್ದಳು. ಅವಳ ಮಾತುಗಳು ಪೂರ್ತಿ ಸ್ಪಷ್ಟವಾಗುತ್ತಿರಲಿಲ್ಲ. ಅಮ್ಮ, ನಿನಗೆ ನಾನು ಮಾತು ಕೊಟ್ಟ ಹಾಗೆ ಇನ್ಮುಂದೆ ದುಡಿಯೋಕೆ ಶುರು ಮಾಡ್ತೀನಿ. ಆದಷ್ಟು ಬೇಗ ನಿನಗೊಂದು ಸ್ವಂತ ಮನೆ ಮಾಡಿಸಿಕೊಡ್ತೀನಿ. ಏನೇನೋ ಬಡಬಡಿಸುತ್ತಿದ್ದಳು ಸನ್ನಿಧಿ. ವೇದಾಂತ್, ನಾನು ನಿನ್ನ ಸಾಲ ಪೂರ್ತಿ ಬಡ್ಡಿ ಸಮೇತ ತೀರಿಸ್ತೀನಿ, ಆದರೆ ನನ್ನದೊಂದು ಕಂಡೀಷನ್ ಇದೆ ಎಂದು ಗೊಣಗಿ ಮತ್ತೆ ಕಣ್ಣು ಮುಚ್ಚಿಕೊಂಡಳು. ನಿದ್ದೆಯಲ್ಲೂ ಹುಡುಗಿಗೆ ನನ್ನದೇ ಧ್ಯಾನ. ನನ್ನ ಹತ್ರ ಕಂಡೀಷನ್ ಹಾಕೋಕೆ ಶುರು ಮಾಡಿದ್ಲಲ್ಲ. ಮೊದಲು ನಿನ್ನ ಒಬ್ಬಳನ್ನು ನೋಡ್ಕೊಂಡ್ರೆ ಸಾಕಾಗಿತ್ತು, ಈಗ ಮೂರು ಜನ ಮಕ್ಕಳನ್ನು ನೋಡ್ಕೋಬೇಕು, ವೇದಾಂತ್ ಹೇಳಿದ. ಅವಳಿಗಿನ್ನೂ ನಿದ್ದೆಯ ಮಂಪರು ಪೂರ್ತಿ ಬಿಟ್ಟಿರಲಿಲ್ಲ. ಈಗ ಸಿಸ್ಟರ್ ಲೀನಾ ಕುಳಿತಿದ್ದ ಸ್ಥಳದಲ್ಲಿ ವೇದಾಂತ್ ಬಂದು ಕುಳಿತು. ಸಿಸ್ಟರ್, ನಾನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೋತೀನಿ, ನೀವು ಬಿಡಿ ಸಿಸ್ಟರ್ ಎಂದು ಹೇಳಿದಾಗ, ಕಂಗ್ರಾಟ್ಸ್ ಸರ್, 2 ಮಕ್ಕಳ ತಂದೆ ಆಗಿದ್ದೀರಾ. ಇವತ್ತು ನಾವೆಲ್ಲ ತುಂಬ ಟೆನ್ಷನ್ನಲ್ಲಿ ಇದ್ವಿ. ಎಲ್ಲ ಸುಸೂತ್ರವಾಗಿ ನಡೀತಲ್ಲ, ಅದಕ್ಕಾಗಿ ನಮಗೆಲ್ಲ ಸ್ವೀಟ್ ಕೊಡಬೇಕು ನೀವು ಎಂದು ವೇದಾಂತ್ ಬಳಿ ಹೇಳಿದಾಗ, ಖಂಡಿತ, ಡ್ಯಾಡಿ ಆಗಲೇ ಸ್ವೀಟ್ ಅಂಗಡಿಗೆ ಹೋಗಿದ್ದಾರೆ, ಇನ್ನೇನು ಬರ್ಬೋದು ತುಂಬು ಸಂತೋಷದಿಂದಲೇ ಹೇಳಿದ್ದ. ಅಷ್ಟರಲ್ಲಿ ರೂಮ್ನ ಬಾಗಿಲು ತೆರೆದು ಜಯಂತಿಯವರು ಒಳ ಬಂದಿದ್ದರು. ಸನ್ನಿಧಿ, ಇಲ್ಲಿ ನೋಡು, ನಿನ್ನ ನೋಡೋಕೆ ಯಾರು ಬಂದಿದ್ದಾರೆ ಅಂತ ವೇದಾಂತ್ ಕರೆದಾಗ ಅವಳು ಅವನತ್ತ ಮುಖ ತಿರುಗಿಸಿ ಕಣ್ಣು ಅರಳಿಸುತ್ತಾ ನೋಡಿ ನಕ್ಕಳು. ಅವನ ಹಿಂದೆಯೇ ಜಯಂತಿ ನಿಂತಿದ್ದರು. ಸನ್ನಿಧಿ ಅತೀವ ಸಂತೋಷದಿಂದ ಅಮ್ಮ ಎಂದಷ್ಟೇ ಅವಳ ಗಂಟಲಿನಿಂದ ಸ್ವರ ಹೊರಟಿದ್ದು. ಅವಳು ಅವರ ಕೈಯಲ್ಲಿ ತಮ್ಮ ಮಗು ಇರಬಹುದೇ ಎಂದು ಕಣ್ಣಾಡಿಸಿದವಳಿಗೆ ನಿರಾಸೆ ಕಾದಿತ್ತು. ವೇದಾಂತ್, ಹಾಗಾದರೆ ನಮ್ಮ ಮಕ್ಕಳಲ್ಲಿ ಗಂಡೋ ಹೆಣ್ಣೋ ನೀನು ನೋಡಿದ್ಯಾ? ಅವರು ಯಾರ ಹಾಗಿದ್ದಾರೆ? ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಾಗ ವೇದಾಂತ್ ತಡೆದು ಹೇಳಿದ. ನಿಧಾನ, ಒಂದೊಂದೇ ಪ್ರಶ್ನೆ ಕೇಳು. ಎಲ್ಲ ಒಟ್ಟಿಗೆ ಕೇಳಿದರೆ ನಾನು ನಿಂಗೆ ಉತ್ತರ ಹೇಳೋದಾದರೂ ಹೇಗೆ? ಓ ಸಾನು, ಅಮ್ಮ ಆಗಿದ್ದಿ, ಕಂಗ್ರ್ಯಾಚುಲೇಷನ್ಸ್ ಚಿನ್ನ. ನಿನ್ನ ಮತ್ತೆ ನೋಡಿದ ಖುಷಿಯಲ್ಲಿ ನಾನು ಹೇಳೋದೇ ಮರೆತೆ. ನನಗೆ ಮುದ್ದಾದ ಮಗ ಮತ್ತು ಮಗಳು ಇಬ್ಬರು ಇದ್ದಾರೆ. ಇನ್ನು 1 ವಾರದ ಬೆಳವಣಿಗೆ ಬಾಕಿ ಇರೋದ್ರಿಂದ ಇನ್ಕ್ಯುಬೇಟರಲ್ಲಿ ಇಡ್ತೀನಿ ಅಂದರು ಸಿಸ್ಟರ್. ನಿಂಗೆ ತೋರಿಸೋಕ್ಕೋಸ್ಕರ ಕರ್ಕೊಂಡು ಬರೋಕೆ ಹೋಗಿದ್ದಾರೆ. ನಂಗೊಬ್ಳಿಗೇನಾ ಕಂಗ್ರಾಟ್ಸ್? ನೀನು ಅಪ್ಪ ಆಗಿದೆಯಾ? ಅದು ಒಂದೇ ಸಲಕ್ಕೆ 2 ಮಕ್ಕಳಿಗೆ ಅಪ್ಪ ಆಗೋದು ಅಂದರೆ ಸುಮ್ಮನೆನಾ? ನಿಂಗೂ ಕಂಗ್ರಾಟ್ಸ್ ಕಣೋ, ಅಪ್ಪ ಆಗಿ ಪ್ರಮೋಷನ್ ಆಗಿರೋದಕ್ಕೆ. ಇಬ್ಬರು ಪರಸ್ಪರ ವಿಶ್ ಮಾಡಿಕೊಂಡರು. ಐ ಆಮ್ ಸೋ ಹ್ಯಾಪಿ ವೇದಾಂತ್. ಯಾವಾಗ ನನ್ನ ಮುದ್ದು ಕಂದ ಮಗಳನ್ನು ನೋಡ್ತೀನೋ ಅನ್ನಿಸ್ತಾ ಇದೆ. ಸನ್ನಿಧಿಗೆ ಆಗ ಪ್ರಜ್ಞೆ ಇರಲಿಲ್ಲ, ಆದ್ದರಿಂದ ಅವಳಿನ್ನೂ ತನ್ನ ಮಕ್ಕಳನ್ನು ನೋಡಿರಲಿಲ್ಲ. ಇಷ್ಟು ದಿನ ತನ್ನ ಉದರದಲ್ಲಿ ಬೆಳೆದ ಮಕ್ಕಳನ್ನು ನೋಡುವ ಕುತೂಹಲ ಅತಿಯಾಗಿತ್ತು ಅವಳಿಗೆ. ವೇದ್, ಮಕ್ಕಳು ಯಾರು ಹಾಗಿದ್ದಾರೆ? ಒಂದು ಮಗು ನನ್ನ ಹಾಗೆ, ಇನ್ನೊಂದು ಮಗು ನಿನ್ನ ಹಾಗೆ ತಾನೆ? ಅವಳಿಗೆ ಮಕ್ಕಳನ್ನು ನೋಡುವ ಕುತೂಹಲ ಹತ್ತಿಕ್ಕಲು ಸಾಧ್ಯವೇ ಆಗುತ್ತಿಲ್ಲ.
ಆದರೆ ವೇದಾಂತ್ ತಮ್ಮ 2 ಮಕ್ಕಳನ್ನು ಎತ್ತಿಕೊಂಡಿದ್ದ, ಮುದ್ದಿಸಿದ್ದ. ನೀನೇ ನೋಡಿ ಹೇಳುವೆಯಂತೆ, ಈಗ ಸಿಸ್ಟರ್ ಕರ್ಕೊಂಡು ಬಂದರು. ಆದಾಗ ತಾನೇ ತೆರೆದುಕೊಳ್ಳುತ್ತಿರುವ ಬಾಗಿಲಿನತ್ತ ನೋಡುತ್ತಾ ಹೇಳಿದ ವೇದಾಂತ್. ಮಕ್ಕಳನ್ನು ಕಾಣುತ್ತಲೇ ಅವಳ ಕಣ್ಣುಗಳು ಅರಳಿದ್ದವು. ಒಂದು ಮಗು ಅವಳ ಕೈಯಲ್ಲಿದ್ದರೆ ಇನ್ನೊಂದು ಮಗುವನ್ನು ವೇದಾಂತ್ ಪಡೆದುಕೊಂಡಿದ್ದ. 2 ಮಕ್ಕಳು ಅವಳ ಇಕ್ಕೆಲದಲ್ಲಿ ಮಲಗಿದ್ದರು. ಮುದ್ದು ಮಕ್ಕಳನ್ನು ನೋಡುತ್ತಿದ್ದರೆ ಸಂತೋಷ ಮುಗಿಲು ಮುಟ್ಟಿತ್ತು. ಆ ಸಂತೋಷದಲ್ಲಿ ವೇದಾಂತ್ ಅವಳತ್ತ ಬಾಗಿದರೆ ಅವಳು ಫ್ರೀಯಾಗಿದ್ದ ತನ್ನ ಒಂದು ಕೈಯಿಂದಲೇ ಅವನನ್ನು ಅಪ್ಪಿಕೊಂಡಿದ್ದಳು. 2 ಪರಸ್ಪರ ತಮ್ಮ ಒಲವನ್ನು ಪ್ರದರ್ಶಿಸಿದ್ದರು. ಆ ಕ್ಷಣದಲ್ಲಿ ಜಯಂತಿಯವರು ಅಲ್ಲಿ ಇರುವುದನ್ನೇ ಮರೆತು ಬಿಟ್ಟಿದ್ದರು. ವೇದಾಂತ್ನ ತುಟಿಗಳು ಅವಳ ಕೆನ್ನೆ, ಕಣ್ಣು, ಗಲ್ಲಗಳನ್ನು ಮುದ್ದಿಸಿದವು. ಅವನ ಕೈಗಳು ಅವಳ ತೋಳನ್ನು ಮೃದುವಾಗಿ ನೇವರಿಸುತ್ತಿದ್ದವು. ಆಗಲೇ ಸನ್ನಿಧಿಗೆ ತಾಯಿ ಇರುವುದು ಅರಿವಾಗಿ ನಸು ನಾಚಿ ಅವನಿಂದ ದೂರ ಸರಿದು ಹೇಳಿದಳು. ಅಮ್ಮ, ನಾನೆಲ್ಲಿ ನಿನ್ನ ಮತ್ತೆ ನೋಡದೆ ಹೋಗಿಬಿಡ್ತೀನೋ ಅನ್ಕೊಂಡಿದ್ದೆ. ಅವಳ ಕಣ್ಣಂಚಿನಲ್ಲಿ ನೀರು ಜಿನುಗಿತು. ಬಿಡ್ತು ಅನ್ನು ಕಂದ, ದೇವರು ದೊಡ್ಡವನು, ಹಾಗೇನೂ ಆಗೋಕೆ ಬಿಡಲ್ಲ. ಜಯಂತಿಯವರು ಮಗಳನ್ನು ಸಮಾಧಾನ ಪಡಿಸುತ್ತಿದ್ದರು. ಗಾಡ್ ಈಸ್ ಗ್ರೇಟ್. ಈಗ ಆ ಮಾತು ಬೇಡ. ಅವಳ ಕಣ್ಣಂಚಿನ ನೀರು ತನ್ನ ತೋರು ಬೆರಳಿನಿಂದ ಒರೆಸಿದ ವೇದಾಂತ್ ಅವಳ ಹಣೆಗೆ ಮೃದುವಾಗಿ ಮುತ್ತಿಟ್ಟ. ಸಾನು, ನಿನ್ನ ಋಣವನ್ನ ಈ ಜನ್ಮದಲ್ಲಿ ತೀರಿಸಲಾರೆ. ನಂಗೆ ಮುದ್ದಾದ 2 ಮಕ್ಕಳನ್ನ ಕೊಟ್ಟಿದ್ದೀಯಾ. ಅವಳ ಮುಖದಲ್ಲಿ ಎಂದು ಮಾಸದ ಕಿರು ನಗುವಿತ್ತು. ಅಷ್ಟರಲ್ಲಿ ಅವಳಿಗೆ ಎಚ್ಚರವಾಗಿದೆ ಎಂದು ತಿಳಿದು ಕುಸುಮ ಮತ್ತು ವಿಶ್ವನಾಥ್, ಜಯರಾಮ್ ಎಲ್ಲರೂ ಒಟ್ಟಿಗೆ ರೂಮ್ನೊಳಗೆ ಬಂದಿದ್ದರು. ವೇದಾಂತ್, ಇವರಿಬ್ಬರು ನನ್ನ ಹೊಟ್ಟೆಯಿಂದಾನೇ ಬಂದಿರೋದು ಹೌದಾ ಅಲ್ವಾ ಅಂತ ನನಗೆ ಡೌಟ್ ಆಗ್ತಾ ಇದೆ, ಅವಳು ನಸು ಮುನಿಸಿನಿಂದ ಹೇಳಿದಾಗ ವೇದಾಂತ್ ಆಶ್ಚರ್ಯದಿಂದ ಮಕ್ಕಳತ್ತ ನೋಡಿದ್ದ. 2 ತಮ್ಮ ಮಕ್ಕಳೇ, ಇವಳೇಕೆ ಹೀಗೆ ಹೇಳುತ್ತಿದ್ದಾಳೆ? ಅವನು ಪ್ರಶ್ನಾರ್ಥಕವಾಗಿ ಅವಳ ಮುಖ ನೋಡಿದಾಗ ಅವನ ಪ್ರಶ್ನೆಯನ್ನು ಅರಿತವಳು. ಯಾಕೆಂದ್ರೆ ಒಬ್ರು ನನ್ನ ಹಾಗಿಲ್ಲ, 2 ನಿನ್ನ ಜೆರಾಕ್ಸ್ ಕಾಪಿ ಆಗಿದ್ದಾರೆ. ಒಬ್ಬರಾದ್ರೂ ನನ್ನ ಹಾಗೆ ಇರಬಾರ್ದಾಗಿತ್ತಾ? ಬಾಯಿ ಹಾಗೆ ಹೇಳಿದರೂ ಅವಳ ಮುಖದಲ್ಲಿ ತುಂಬು ಪ್ರಸನ್ನತೆ ಮನೆ ಮಾಡಿತ್ತು. ಆಗ ಕುಸುಮ ಅವರು ಹೇಳಿದರು, ಅವರು ನನ್ನ ಮಗನ ಹಾಗೆ ಇಲ್ಲದೆ ಇದ್ರೆ ನಾನು ನನ್ನ ಮೊಮ್ಮಕ್ಕಳಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಆ ಚಾನ್ಸೇ ಇಲ್ಲ ಬಿಡು. ಕುಸುಮ ನಗುತ್ತಾ ಹೇಳಿದಾಗ ಸನ್ನಿಧಿ ನರ್ಸ್ ಬಳಿ ಹೇಳಿದಳು, ಹುಟ್ಟಿದ ಪ್ರಕಾರನೇ ಮಕ್ಕಳನ್ನ ನನ್ನ ಹತ್ರ ಕೊಡಿ. ಆ ಮುದ್ದು ಮಕ್ಕಳನ್ನು ಮುಟ್ಟಿದರೆ ಅವರಿಗೆ ಎಲ್ಲಿ ನೋವಾಗುತ್ತೋ ಎಂದು ಅತಿ ಕಾಳಜಿಯಿಂದ ಮಕ್ಕಳ ಕೆನ್ನೆಯನ್ನು ಮೃದುವಾಗಿ ನೇವರಿಸಿದಳು ಸನ್ನಿಧಿ. 2 ಮಕ್ಕಳನ್ನು ಮುದ್ದು ಮಾಡಿದಳು. 2 ತನ್ನ ಮತ್ತು ವೇದಾಂತ್ ಪ್ರೀತಿಯ ಪ್ರತಿರೂಪಗಳು. ಇಷ್ಟು ದಿನ ಹೊಟ್ಟೆಯೊಳಗೆ ತನ್ನನ್ನು ಆಗಾಗ ಒದೆಯುತ್ತಿತ್ತು. ತಮ್ಮಿಬ್ಬರ ರಕ್ತ ಮಾಂಸ ಹಂಚಿಕೊಂಡಿತ್ತು. ತಾಯ್ತನದ ಸೊಬಗು, ಅಪೂರ್ವ ಕಳೆ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅವಳ ಸೌಂದರ್ಯವನ್ನದು ಮತ್ತು ವೃದ್ಧಿಸಿತ್ತು. ಆ ಮುದ್ದು ಮಕ್ಕಳು ಇಷ್ಟು ದಿನ ತನ್ನ ಹೊಟ್ಟೆಯಲ್ಲಿದ್ದು ತಮ್ಮ ಇರವನ್ನು ತಾಯಿಗೆ ತಿಳಿಸುತ್ತಿದ್ದರೆ ಈಗ ಅತ್ತು ತಮಗೆ ಹಸಿವಾಗಿದೆ ಎಂಬುದನ್ನು ತೋರಿಸಿದವು. ತಾಯಿಯನ್ನು ಕಂಡ ಕೂಡಲೇ ಗೊತ್ತಾಯಿತು. ಅದಕ್ಕೆ ಇರಬೇಕು ಹಿರಿಯರು ಹೇಳಿದ್ದು, ತಾಯಿಯನ್ನು ಕಂಡ್ರೆ ತಲೆನೋವು ಶುರುವಾಗುತ್ತೆ ಅಂತ ಹೇಳಿದರು ಕುಸುಮ. ಸನ್ನಿಧಿಗೆ ನೋವು ತಿಳಿಯದಿರಲೆಂದು ಕೊಟ್ಟಿದ್ದ ಔಷಧಿಯ ಪ್ರಭಾವದಿಂದ ಅವಳು ಮತ್ತೆ ನಿದ್ದೆಯ ಮೋಡಿಯಲ್ಲಿದ್ದಳು. ಮಲಗಿ ನಿದ್ರಿಸುತ್ತಿದ್ದ ತನ್ನ ಮನದನ್ನೆಯನ್ನೇ ನೋಡುತ್ತಾ ಕುಳಿತಿದ್ದ ವೇದಾಂತ್ ಅವನಿಗೆ ಇನ್ನು ಅವಳು ಹಾಲುಗಲ್ಲದ ತನ್ನ ಮುದ್ದು ಮಗಳಂತೆಯೇ ಕಾಣಿಸುತ್ತಿದ್ದಳು. ಅಷ್ಟೇ ಮುಗ್ಧವಾದ ಎಳಸು ಮನಸ್ಸಿನ ಹುಡುಗಿ. ಮುಗ್ಧ ಮುಖ ನೋಡುತ್ತಿದ್ದಂತೆ ಅವನಿಗೆ ಮುದ್ದು ಉಕ್ಕಿ ಹರಿದು ಮೃದುವಾಗಿ ಅವಳ ಕೆನ್ನೆಯ ಮೇಲೆ ತುಟಿಯೂರಿದ. ಫ್ಯಾನ್ನ ಗಾಳಿಗೆ ಹಾರುತ್ತಿದ್ದ ಮುಂಗುರುಳನ್ನು ನೇವರಿಸಿದ ವೇದಾಂತ್ ಅವಳು ನಿಧಾನವಾಗಿ ಕಣ್ತೆರೆದು ನೋಡಿದಾಗ, ಸಾರಿ ಸಾನು, ನಿನ್ನ ನಿದ್ದೆಗೆ ಭಂಗ ತಂದಿದ್ದಕ್ಕೆ ಎಂದಾಗ ಮಂಪರಿನಲ್ಲೇ ತನ್ನ ಪಕ್ಕದಲ್ಲಿ ಕುಳಿತಿದ್ದವನ ಬಲಗೈ ತೆಗೆದು ಅದಕ್ಕೆ ತುಟಿಯೊತ್ತಿ ತನ್ನ ಕೆನ್ನೆಗೆ ಒತ್ತಿಕೊಂಡಳು ಸನ್ನಿಧಿ. ಅವಳಿಗೆ ಮತ್ತೆ ನಿದ್ದೆ ಬಂದಿತ್ತು. ವೇದಾಂತ್ಗೆ ಈಗ ಹಳೆಯದೆಲ್ಲವೂ ನೆನಪಾಗುತ್ತಿತ್ತು. ಅವನಿಗೀಗ ಅವಳ ಭೇಟಿಯಾದ ಮೊದಲ ದಿನಗಳ ಜ್ಞಾಪಕ ಬಂದಿತ್ತು. ತನ್ನನ್ನು ಕಂಡರೆ ಅದೆಷ್ಟು ಹೆದರುತ್ತಿದ್ದಳು. ಹೆದರಿ ಓಡಿ ಹೋಗುತ್ತಿದ್ದ ಹುಡುಗಿ ಈಗ ತನ್ನ ಮಗುವಿನ ತಾಯಿಯಾಗಿದ್ದಾಳೆ. ಅದನ್ನೆಲ್ಲ ಯೋಚಿಸಿದರೆ ಅದೆಲ್ಲವೂ ಕನಸೋ ನನಸೋ ಗೊತ್ತಾಗುತ್ತಿಲ್ಲ. ಹಳೆಯದೆಲ್ಲ ಒಂದೊಂದೇ ನೆನಪಾಗುತ್ತಿದೆ. ಯೋಚಿಸುತ್ತಾ ಅವಳ ಪಕ್ಕದಲ್ಲಿ ಚೇರ್ನಲ್ಲಿ ಕುಳಿತಿದ್ದ ವೇದಾಂತ್ಗೆ ಕೂಡ ತುಂಬ ಆಯಾಸವಾಗಿತ್ತು. ಹಾಲು ಕುಡಿದಾದ ಬಳಿಕ ಮಕ್ಕಳನ್ನು ನರ್ಸ್ ಕರೆದುಕೊಂಡು ಹೋಗಿದ್ದರು. ಹಿಂದಿನ ದಿನ ರಾತ್ರಿ ಸನ್ನಿಧಿಯ ಡೆಲಿವರಿ ಎಂದು ಟೆನ್ಷನ್ ಮತ್ತು ಓಡಾಟದಿಂದಾಗಿ ಕಣ್ಣು ಮುಚ್ಚಲೇ ಸಾಧ್ಯವಾಗಿರಲಿಲ್ಲ ವೇದಾಂತ್ಗೆ. ಈಗ ವೇದಾಂತ್ಗೂ ತುಂಬ ಆಯಾಸವಾಗಿತ್ತು. ಕಣ್ಣು ಎಳೆಯುತ್ತಿತ್ತು. ಅವನು ಕೂತು ಕಾಲು ಆರಾಮವಾಗಿ ಚಾಚಿ ಹಾಗೆಯೇ ಕುರ್ಚಿಯಲ್ಲಿ ತನ್ನ ಮೈ ಹರವಿಕೊಂಡು ಕಣ್ಣು ಮುಚ್ಚಿಕೊಂಡಿದ್ದ. ನಿದ್ರಾದೇವಿ ಅವನನ್ನು ಕೈ ಬೀಸಿ ಆಲಂಗಿಸಿಕೊಂಡಳು. ವೇದಾಂತ್ಗೆ ಸಿಹಿಯಾದ ಸವಿ ಕನಸು ಕಂಡಿತ್ತು. ತಾವಿಬ್ಬರು ತಮಗಿಬ್ಬರು ತಮ್ಮ ಮುದ್ದು ಮಕ್ಕಳೊಂದಿಗೆ ಎಲ್ಲೋ ಆಟವಾಡುತ್ತಿರುವಂತೆ ಸುಂದರವಾದ ಕನಸು ಕಾಣುತ್ತಿತ್ತು ವೇದಾಂತ್ಗೆ. ಅವನ ತುಟಿಯಂಚಿನಲ್ಲಿ ನಸುನಗು ಬಿರಿಯಿತು. ಮಕ್ಕಳನ್ನು 7 ದಿನಗಳ ಕಾಲ ಇನ್ಕ್ಯುಬೇಟರ್ನಲ್ಲಿ ಇರಬೇಕೆಂದು ಹೇಳಿದ್ದರಲ್ಲ. ಸನ್ನಿಧಿಯ ಸೂಚರ್ 8ನೇ ದಿನ ತೆಗೆಯಲಾಯಿತು. ಗಾಯ ಪೂರ ಮಾಗಿತ್ತು.
ಇವತ್ತು ಒಂದಿನ ಇಲ್ಲೇ ಇರಲಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಎಂದು ಡಾಕ್ಟರ್ ವಿಮಲಾ ಅವರು ಹೇಳಿದ್ದರು. ಮರುದಿನ ಮಕ್ಕಳೊಂದಿಗೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೊರಟಿದ್ದರು. ಜಯಂತಿಯವರಿಗೆ ಮಗಳು ತಮ್ಮ ಮೊಮ್ಮಕ್ಕಳನ್ನು ತಮ್ಮ ಮನೆಗೆ ಕರೆದೊಯ್ಯುವ ಆಸೆ. ಆದರೆ ಕುಸುಮ ದಂಪತಿಗಳಿಗೆ ಸೊಸೆ ಮಕ್ಕಳನ್ನು ತಮ್ಮ ಮನೆಗೆ ಕರೆದೊಯ್ಯಬೇಕೆಂಬ ಹೆಬ್ಬಯಕೆ. ಕೊನೆಗೆ ಸಾನು ಏನು ಹೇಳ್ತಾಳೋ ಹಾಗೆ ಮಾಡೋಣ ಎಂದು ಎಲ್ಲರೂ ಆ ಜವಾಬ್ದಾರಿಯನ್ನು ಸನ್ನಿಧಿಯ ಮೇಲೆ ವಹಿಸಿದ್ದರು. ಸನ್ನಿಧಿ ತಾಯಿಯ ಮುಖ ನೋಡಿದಳು. ಜಯಂತಿಯವರಿಗೆ ಮನೆಯಲ್ಲಿ ಸೊಸೆ ಕೂಡ ಗರ್ಭಿಣಿಯಾಗಿದ್ದಳು. ಅವಳಿಗೀಗ 3ನೇ ತಿಂಗಳು ನಡೆಯುತ್ತಿತ್ತು. 6 ತಿಂಗಳ ಹಿಂದಷ್ಟೇ ಸೊಸೆ ಆಶಿಕಾಳ ತಾಯಿ ಆಕ್ಸಿಡೆಂಟ್ ಒಂದರಲ್ಲಿ ತೀರಿ ಹೋಗಿದ್ದರು. ಅವಳು ಕೂಡ ಬಯಕೆಯ ಸಂಕಟದಿಂದ ನರಳುತ್ತಿದ್ದಳು. ಆಶಿಕಾಗೆ ಬಯಕೆ ಸಂಕಟದಿಂದಾಗಿ ಏನು ಮಾಡಲು ಆಗುತ್ತಿರಲಿಲ್ಲ. ಆದ್ದರಿಂದ ಜಯಂತಿಯವರಿಗೆ ಅವಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯೂ ಇತ್ತಲ್ಲ. ಇಬ್ಬರು ಮೊಮ್ಮಕ್ಕಳನ್ನು ನೋಡಿಕೊಳ್ಳಲು ತಾಯಿಗೆ ಕಷ್ಟವಾಗಬಹುದು. ಮಾತ್ರವಲ್ಲ, ಅವರ ಮನೆಯೂ ಚಿಕ್ಕದಿತ್ತು. ಸನ್ನಿಧಿ ಯೋಚನೆ ಮಾಡುತ್ತಾ ಮಲಗಿದ್ದಳು. ಏನೂ ಉತ್ತರಿಸಲು ಸಾಧ್ಯವಾಗುತ್ತಿಲ್ಲ ಅವಳಿಗೆ. ತಾನೇನಾದರೂ ಬರುವುದಿಲ್ಲ ಎಂದು ಹೇಳಿದರೆ ತಾಯಿಗೆ ತುಂಬ ಬೇಸರವಾಗಬಹುದು. ಅತ್ತಿಗೆ ಅವಳೇನು ಹೇಳ್ತಾಳೆ? ಏನೂ ಹೇಳಲ್ಲ, ನಾನೇ ಹೇಳ್ತೀನಿ. ನೀವು ನಿಮ್ಮ ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಾನು ನನ್ನ ಸೊಸೆ ಮತ್ತು ಮೊಮ್ಮಕ್ಕಳ ಜವಾಬ್ದಾರಿ ತಗೋತೀನಿ ಎಂದಾಗ ಜಯಂತಿಯವರಿಗೆ ತುಸು ಬೇಸರವಾದರೂ ಅದುವೇ ಸರಿ ಎನಿಸಿ ಅವರು ಒಪ್ಪಿಗೆ ಸೂಚಿಸಿದ್ದರು. ತಾಯಿಯ ನಿರ್ಧಾರದಿಂದ ಅತ್ಯಂತ ಸಂತೋಷಗೊಂಡವನೆಂದರೆ ಅದು ವೇದಾಂತ್. ಹೌದು, ಅವನಿಗೆ ಯಾವುದೇ ಕಾರಣಕ್ಕೂ ತನ್ನ ಮುದ್ದಿನ ಮಡದಿ ಮತ್ತು ಮಕ್ಕಳನ್ನು ದೂರ ಇರಿಸಲು ಮನಸ್ಸೇ ಇರಲಿಲ್ಲ. ಅವನ ಅರಳಿದ ಮುಖ ಕಾಣುತ್ತಲೇ ಸನ್ನಿಧಿ ಬೇಕೆಂದೇ ಕಣ್ಣಲ್ಲೇ ಅವನನ್ನು ನಾನು ಅಮ್ಮನ ಮನೆಗೆ ಹೋಗ್ಲಾ ಎಂದು ಪ್ರಶ್ನಿಸಿ ಛೇಡಿಸಿದ್ದಳು. ನೀನು ಆಮೇಲೆ ನನ್ನ ಕೈಗೆ ಸಿಗ್ತೀಯಲ್ಲ, ಆಗ ನಿನ್ನ ಸರಿಯಾಗಿ ವಿಚಾರಿಸ್ಕೋತೀನಿ ಎಂದು ಅವನು ಕಣ್ಣಲ್ಲೇ ಮಾರುತ್ತರ ಕೊಟ್ಟಿದ್ದ. ಹಿರಿಯರು ಅವರವರದೇ ಸಂಭ್ರಮದಲ್ಲಿದ್ದರಲ್ಲ. ಅವರಿಬ್ಬರ ಕಣ್ಣಿನ ಸಂಭಾಷಣೆಯತ್ತ ಅವರ ಗಮನ ಇರಲಿಲ್ಲ. ಅಮ್ಮ, ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಆಮೇಲೆ ನಾನೇ ಬಂದಿರ್ತೀನಿ ನಿಮ್ಮ ಮನೆಯಲ್ಲಿ, ತಾಯಿಯ ಬಳಿ ಹೇಳಿದಳು ಸನ್ನಿಧಿ. ಪತ್ನಿ ಮತ್ತು ಮಕ್ಕಳನ್ನು ಮನೆಗೆ ಕರೆತಂದ ದಿನ ವೇದಾಂತ್ನ ಮನೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅಂದು ಮನೆಯ ಕೆಲಸದವರಿಗೆಲ್ಲ ಸಿಹಿ ಹಂಚಿ ಉಡುಗೊರೆಗಳನ್ನು ನೀಡಿ ಸಂಭ್ರಮಿಸಿದ್ದರು. ಜಯಂತಿಯವರು 1 ವಾರ ಮಗಳ ಮನೆಯಲ್ಲಿದ್ದು ತಮ್ಮ ಮನೆಗೆ ಹಿಂದಿರುಗಿದ್ದರು. ವೀಕ್ಷಕರೇ, ನಿಮಗೆ ನನ್ನದೊಂದು ಪ್ರಶ್ನೆ. ಈ ಕಥೆಯನ್ನು ಇಲ್ಲಿಗೆ ನಿಲ್ಲಿಸಿ ಹೊಸ ಕತೆ ಹಾಕ್ಲಾ ಅಥವಾ ಇದೇ ಕಥೆಯನ್ನು ಮುಂದುವರಿಸಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಾನು ಪ್ರತಿಲಿಪಿಯಲ್ಲಿ ಹಾಕುವ ಕಥೆಗಳನ್ನು ಹೇಗೆ ಓದೋದು ಅಂತ ಕೆಲವರು ಕೇಳ್ತಾ ಇದ್ದೀರಾ. ಮೊದಲು ನೀವು ಪ್ರತಿಲಿಪಿ ಆ್ಯಪನ್ನು ನಿಮ್ಮ ಸೆಲ್ಫೋನ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಬಳಿಕ ನಾನು ಕೊಡೋ ಲಿಂಕನ್ನು ಕ್ಲಿಕ್ ಮಾಡಿದರೆ ನೇರವಾಗಿ ನನ್ನ ಕಥೆಗಳನ್ನು ಓದಬಹುದು. ಹಿಂಬಾಲಿಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದ ತಕ್ಷಣವೇ ಸಂದೇಶದ ಮೂಲಕ ನಿಮಗೆ ತಿಳಿಯಲು ಅನುಕೂಲವಾಗುತ್ತೆ. ನೀವು ನನ್ನನ್ನು ಹಿಂಬಾಲಿಸುವುದರಿಂದ ನಾನು ಹಾಕುವ ಹೊಸ ಹೊಸ ಕಥೆಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.